ಆದರೆ ಸೆಪ್ಟೆಂಬರ್ನಲ್ಲಿ ದೇಶದ ಆರ್ಥಿಕತೆ ಚೇತರಿಸಿಕೊಂಡಿದೆ. ಯಾವ ಕ್ಷೇತ್ರದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನೋದರ ಜೊತೆಗೆ 5 ಲಕ್ಷ ಶಾರ್ಕ್ ಕೊರೋನಾ ಲಸಿಕೆ ಹೇಗೆ ತಯಾರಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ಸೆಪ್ಟೆಂಬರ್ನಲ್ಲೇ ಚೇತರಿಕೆ ಕಂಡಿದೆ ಆರ್ಥಿಕತೆ. ಕೊರೋನಾ ಮತ್ತು ಲಾಕ್ಡೌನ್ನಿಂದ ಕಳೆದ 6 ತಿಂಗಳಿನಿಂದ ಭಾರತದ ಆರ್ಥಿಕತೆ ಕುಸಿದು ಬಿಟ್ಟಿತ್ತು. ಇದೀಗ ಮತ್ತೆ ಆರ್ಥಿಕತೆ ಪುಟಿದೇಳುವ ಶುಭ ಸುದ್ದಿ ಹೊರಬಿದ್ದಿದೆ. ಯಾಕಂದ್ರೆ ಜಿಎಸ್ಟಿ ಸಂಗ್ರಹದಲ್ಲಿ 4% ಏರಿಕೆ ಕಾಣಲಾಗಿದೆ. ವಿದ್ಯುತ್ ಬಳಕೆಯಲ್ಲಿ 5.6% ಏರಿಕೆ ಕಂಡು ಬಂದಿದೆ. ರೈಲ್ವೆ ಸರಕು ಆದಾಯ 13.5% ಹೆಚ್ಚಳ ಕಂಡಿದೆ. ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಿರೋದನ್ನ ನೋಡ್ತಿದ್ರೆ ಕೊರೋನಾ ಹೆಚ್ಚುತ್ತಿದೆ ಅನ್ನೋ ಭಯ ಕಾಡ್ತಿದೆ. ಇದರ ನಡುವೆ ಆರ್ಥಿಕತೆ ಚೇತರಿಕೆ ಕಾಣ್ತಿದೆಯಲ್ಲ ಅನ್ನೋ ಸಂತೋಷವು ದೇಶವಾಸಿಗಳಿಗಾಗ್ತಿದೆ. ಕೊರೋನಾ ಲಸಿಕೆಗಾಗಿ 5 ಲಕ್ಷ ಶಾರ್ಕ್ಗಳ ಬಲಿ. ಶಾರ್ಕ್ಗಳಿಂದ ಲಸಿಕೆ ಹೇಗೆ ತಯಾರಿಸ್ತಾರೆ? ಕೊರೋನಾ ಲಸಿಕೆ ಕಂಡುಹಿಡಿಯಲು 100 ದೇಶಗಳು ಪ್ರಯತ್ನಿಸುತ್ತಿವೆ. ಆದರೆ ಇನ್ನೂ ಪರಿಪೂರ್ಣ ಔಷಧಿ ಮಾತ್ರ ಸಿಕ್ಕಿಲ್ಲ. ಒಂದು ವೇಳೆ ಯಾವುದೇ ಕೊರೋನಾ ಲಸಿಕೆ ಫೈನಲ್ ಆದರೂ ಆ ಲಸಿಕೆ ಇಡೀ ಜಗತ್ತಿನ ಜನರಿಗೆ 2 ಡೋಸ್ನಲ್ಲಿ ಸಿಗಬೇಕಾದ್ರೆ 5 ಲಕ್ಷ ಶಾರ್ಕ್ಗಳನ್ನ ಬಲಿ ಕೊಡಲೇಬೇಕು ಅಂತ ಕ್ಯಾಲಿಫೋರ್ನಿಯಾದ ಶಾರ್ಕ್ ಅಲೈಸ್ ಗ್ರೂಪ್ ಹೇಳಿದೆ. ಹಾಗಾದ್ರೆ ಶಾರ್ಕ್ಗೂ ಕೊರೋನಾ ಲಸಿಕೆಗೂ ಏನು ಸಂಬಂಧ ಅಂದ್ರೆ ಅದನ್ನೇ ಹೇಳ್ತೀವಿ ಕೇಳಿ. ಶಾರ್ಕ್ಗಳಲ್ಲಿ ಸಿಗೋ ನೈಸರ್ಗಿಕ ಎಣ್ಣೆಯನ್ನ ಸ್ಲೈಲಿನ್ ಅಂತ ಕರೀತಾರೆ. ಈ ಎಣ್ಣೆ ಕೊರೋನಾ ಔಷಧಿ ತಯಾರಿಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈಗಾಗಲೇ ಸಾಕಷ್ಟು ಔಷಧಿಗಳಲ್ಲೂ ಶಾರ್ಕ್ ದೇಹದಿಂದ ತೆಗೆಯೋ ಈ ಎಣ್ಣೆಯನ್ನ ಬಳಸಲಾಗುತ್ತೆ. ಪ್ರತಿ ವರ್ಷ 3 ಲಕ್ಷ ಶಾರ್ಕ್ ಮೀನುಗಳನ್ನ ಕಾಸ್ಮೆಟಿಕ್ಸ್ ಮತ್ತು ಮಷಿನ್ ಆಯಿಲ್ಗಾಗಿ ಕೊಲ್ಲಲಾಗುತ್ತೆ. ಇಮ್ಯುನಿಟಿ ಹೆಚ್ಚಿಸುವ ಔಷಧಿ ಬಳಕೆಗಾಗಿ ಶಾರ್ಕ್ ಮೀನಿನ ಮಾರಣ ಹೋಮವೇ ನಡೆಯುತ್ತಿದೆ. ಇದೀಗ ಸಂಶೋಧನೆ ನಡೆಸುತ್ತಿರೋ ಕೊರೋನಾ ಔಷಧಿಯಲ್ಲೂ ಶಾರ್ಕ್ ಮೀನಿನ ಎಣ್ಣೆ ಬಳಸಲಾಗ್ತಿದೆ. ಒಟ್ಟಾರೆ 8 ತಿಂಗಳ ಅವಧಿಯಲ್ಲಿ ದೇಶ ಕೊರೋನಾ ವಿರುದ್ಧ ಹೋರಾಡುತ್ತಿದೆ. ಆದರೆ ಸೆಪ್ಟೆಂಬರ್ ತಿಂಗಳಲ್ಲೇ ಅತ್ಯಂತ ಭಯಂಕರವಾಗಿ ಕೊರೋನಾ ದೇಶಾದ್ಯಂತ ಹರಡಿದೆ. ಸಾವಿನ ಸಂಖ್ಯೆ ಕೂಡ ಸೆಪ್ಟೆಂಬರ್ ತಿಂಗಳಲ್ಲೇ ಹೆಚ್ಚಾಗ್ತಿದೆ. ಆದರೆ ಇದೆಲ್ಲದರ ಮಧ್ಯೆ ಖುಷಿ ವಿಚಾರ ಏನಂದ್ರೆ ದೇಶದಲ್ಲಿ ಕೊರೋನಾ ಏರ್ತಾ ಇದ್ರು ಕೊರೋನಾದಿಂದ ಗುಣಮುಖರಾಗ್ತಿರೋರ ಪ್ರಮಾಣ ಭಾರತದಲ್ಲಿ ಹೆಚ್ಚಿದ್ದು ಭಾರತವೇ ಕೊರೋನಾ ಗುಣಮುಖರ ಸಾಲಲ್ಲಿ ನಂಬರ್ 1 ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳಲ್ಲೇ ಕೊರೋನಾ ಹೇಗೆ ದೇಶಾದ್ಯಂತ ಹರಡ್ಬಿಟ್ಟಿದೆ. 30 ದಿನದಲ್ಲೇ ಕೊರೋನಾ ಅದೆಷ್ಟು ಜನರ ಜೀವನ ಬಲಿ ಪಡೆದ್ಬಿಟ್ಟಿದೆ ಅನ್ನೋದನ್ನ. ಆದ್ರೂ ಈಗ ಕರ್ನಾಟಕಕ್ಕೆ 10 ಜಿಲ್ಲೆಯಲ್ಲಿ ಹರಡ್ತಾ ಇರೋ ಕೊರೋನಾ ಆತಂಕ ಹುಟ್ಟಿಸಿದ್ದು ಮೈಸೂರು, ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರೋ ಸೋಂಕಿನ ಪ್ರಮಾಣ ಭಯ ತಂದಿದೆ. ಇದರ ನಡುವೆ ದಸರಾ ಆಚರಣೆ ನಡೆಸಲು ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಮುಂದೇನಾಗುತ್ತೋ ಅನ್ನೋ ದಿಗಿಲು ಶುರುವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.